ನಮಸ್ಕಾರ, ನಾನು ಸೌಮ್ಯ ಮಳಲಿ. ಡ್ರಗ್ ಪೆಡ್ಲರ್ ಬಾಯ್ಬಿಟ್ಟ 3 ಲೋಕದ ರಹಸ್ಯ. ಅಮಲಿನ ಸಾಮ್ರಾಜ್ಯದಲ್ಲಿ ಮಾಜಿ ಡಾನ್ ಮಗನಿದ್ದಾನ. ಸಿಸಿಬಿ ಲಿಸ್ಟ್ ನಲ್ಲಿರೋ ದೊಡ್ಡವರು ಯಾರ್ಯಾರು? ಮುತ್ತಪ್ಪರೈ ಮಗನಿಗೆ ಉರುಳಾಗತ್ತಾ ಡ್ರಗ್ ಪೆಡ್ಲರ್ ಬಿಚ್ಚಿಟ್ಟ ರಹಸ್ಯ. ರಿಕ್ಕಿ ರೈಗೆ ದುಬಾರಿ ಆಯ್ತಾ ಆದಿತ್ಯ ಆಳ್ವಾ ಸ್ನೇಹ? ಸ್ಯಾಂಡಲ್ವುಡ್ ಖಾದಿಗೆ ಅಂಟಿಕೊಂಡಿದ್ದ ಮತ್ತಿನ ಲೋಕ ಕತ್ತಲ ಲೋಕಕ್ಕೆ ಶಿಫ್ಟ್ ಆಗಿದೆ ಹೇಗೆ? ಇವೆಲ್ಲದರ ಬಗ್ಗೆ ನಾವು ನಿಮಗೆ ಉತ್ತರ ಕೊಡ್ತೀವಿ. ಇದೇ ಹೊತ್ತಿನ ಫೋಕಸ್ 18 ಕಳಚ್ತಾ ಇದೆ ಮಾದಕ ಬಣ್ಣ. ಡ್ರಗ್ ಪೆಡ್ಲರ್ ಬಾಯ್ಬಿಟ್ಟ 3 ಲೋಕದ ರಹಸ್ಯ. ಅಮಲಿನ ಸಾಮ್ರಾಜ್ಯದಲ್ಲಿ ಮಾಜಿ ಡಾನ್ ಮಗನಿದ್ದಾನ. ಸಿಸಿಬಿ ಲಿಸ್ಟ್ ನಲ್ಲಿರೋ ದೊಡ್ಡವರು ಯಾರು? ಕಳಚುತ್ತಿದೆ ಮಾದಕ ಬಣ್ಣ. ಮಾದಕ ಲೋಕ, ನಶಾ ನಂಟು, ಮತ್ತಿನ ಸಾಮ್ರಾಜ್ಯ. ಡ್ರಗ್ ಲೋಕಕ್ಕೆ ಇರೋ ಹೆಸರು ಒಂದ ಎರಡ. ಈಗ ಇದರ ಜೊತೆಗೆ ನೀವು ಕಂಡು ಕೇಳರಿಯದ ಮತ್ತೊಂದು ಲೋಕ ತಳುಕು ಹಾಕೊಂಡಿದೆ. ಅದುವೇ ಕತ್ತಲ ಸಾಮ್ರಾಜ್ಯ, ಭೂಗತ ಲೋಕ. ಸ್ಯಾಂಡಲ್ವುಡ್ನ ಮಾದಕ ಮಾಫಿಯಾದ ತನಿಖೆ ಮಾಡ್ತಿರುವಾಗಲೇ ಒಂದೊಂದೇ ಮುಖವಾಡಗಳು ಕಳಚಿ ಬೀಳ್ತಿವೆ. ನಶಾ ಜಾಲದಲ್ಲಿ ದಿನಕ್ಕೊಬ್ಬರಂತೆ ಹೊಸ ಹೊಸ ಹೆಸರುಗಳು ಕೇಳಿ ಬರ್ತಾ ಇವೆ. ಆಗದಷ್ಟು ಬಗೆದಷ್ಟು ಗಾಂಜಾ ಘಾಟು ಭಾರಿ ಸದ್ದು ಮಾಡ್ತಿದೆ. ಗಂಧದ ಗುಡಿಯಲ್ಲಿ ಮಾದಕ ದ್ರವ್ಯದ ಬಾಂಬ್ ಸ್ಫೋಟವಾಗಿದ್ದೆ ತಡ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಿದೆ. ಈ ಮಾದಕ ಲೋಕ ಹೆಮ್ಮರವಾಗಿ ಬೆಳೆದಿದೆ. ಇದು ಆಳವಾಗಿ ಬೇರೂರಿಕೊಂಡಿದೆ. ಮತ್ತಿನ ಲೋಕದಲ್ಲೇ ಅಡಗಿದೆ 3 ಲೋಕದ ಮಹಾಸತ್ಯ. ಇದರಿಂದ ಮಾದಕ ಬಣ್ಣ ಕಳಚಿ ಬೀಳ್ತಿದೆ. ಎಷ್ಟು ದಿನ ಮಾದಕ ಲೋಕದಲ್ಲಿ ಬಣ್ಣದ ಲೋಕದ ರಹಸ್ಯ ಬಟ ಬಯಲಾಗಿತ್ತು. ರಾಜಕಾರಣಿಗಳ ಮಕ್ಕಳ ಹೆಸರು ಕೂಡ ತಳುಕು ಹಾಕೊಂಡಿತ್ತು. ಈಗ ಡ್ರಗ್ ಪೆಡ್ಲರ್ 3 ಲೋಕದ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಡ್ರಗ್ಸ್ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಬಿಗ್ ಟ್ವಿಸ್ಟ್ ಪಡೆದುಕೊಳ್ತಿದೆ. ಕೆಲ ದಿನಗಳ ಹಿಂದೆ ಈ ನಶಾ ಸಾಮ್ರಾಜ್ಯದಲ್ಲಿ ಭೂಗತ ಲೋಕದ ನಂಟಿನ ಕಹಾನಿಯೂ ಕೇಳಿ ಬಂದಿತ್ತು. ಚಂದನವನದ ಗಾಂಜಾ ಗಮ್ಮತ್ತಿನ ಬಗ್ಗೆ ತನಿಖೆ ಮಾಡ್ತಿರೋ ಸಿಸಿಬಿ ಅಧಿಕಾರಿಗಳು ಎಲ್ಲಾ ಆಯಾಮದಲ್ಲೂ ಕೂಡ ರಹಸ್ಯಗಳನ್ನ ಹೆಕ್ಕಿ ತೆಗಿತಿದ್ದಾರೆ. ಈಗ ಅದಕ್ಕೆ ಒಂದು ಎಕ್ಸಾಂಪಲ್ ಎಂಬಂತೆ ರಿಕ್ಕಿ ರೈ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ. ರಿಕ್ಕಿ ರೈ ಅಂದ್ರೆ ನಿಮಗೆ ಒಂದೇ ಸಾರಿಗೆ ಗೊತ್ತಾಗಲ್ಲ. ಅದೇ ಮಾಜಿ ಡಾನ್, ಭೂಗತ ಲೋಕದ ದೊರೆಯಾಗಿದ್ದ ದಿವಂಗತ ಮುತ್ತಪ್ಪರೈ ಮಗನೇ ಈ ರಿಕ್ಕಿ ರೈ. ಇವರ ಮನೆ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಮೂಲಕ ಅಮಲಿನ ಸಾಮ್ರಾಜ್ಯದಲ್ಲಿ ಡಾನ್ ಮಗನಿದ್ದಾನ ಎಂಬ ಅನುಮಾನ ಮೂಡುವಂತೆ ಮಾಡಿದೆ. ಅಷ್ಟಕ್ಕೂ ಬೆಳ್ಳಂಬೆಳಗ್ಗೆ ರಿಕ್ಕಿ ರೈ ಮನೆ ಮೇಲೆ ಸಿಸಿಬಿ ರೇಡ್ ಮಾಡಿದ್ದೇಕೆ? ಚಂದನವರದ ಮಾದಕ ಮಾಫಿಯಾಗೂ ಮುತ್ತಪ್ಪರೈ ಮಗನಿಗೂ ಏನಾದ್ರೂ ಸಂಬಂಧ ಇದೆಯಾ? ಆದಿತ್ಯ ಆಳ್ವಾ ಸ್ನೇಹವೇ ಡಾನ್ ಮಗನಿಗೆ ಮುಳುವಾಯ್ತಾ? ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಬೆಳ್ಳಂಬೆಳಗ್ಗೆ ಮುತ್ತಪ್ಪರೈ ಮಗನಿಗೆ ಶಾಕ್. ಎರಡು ಮನೆಗಳ ಮೇಲೆ ಅಧಿಕಾರಿಗಳಿಂದ ದಾಳಿ. ಎಷ್ಟು ದಿನ ಡ್ರಗ್ ಪೆಡ್ಲರ್ ಕಿಂಗ್ ಪಿನ್ಗಳ ಮನೆ ಮೇಲೆ ರೇಡ್ ಮಾಡುತ್ತಿದ್ದ ಸಿಸಿಬಿಯ ಕಣ್ಣು ಈಗ ಭೂಗತ ಲೋಕದ ದೊರೆಯಾಗಿದ್ದ ಮುತ್ತಪ್ಪರೈ ಮಗ ರಿಕ್ಕಿ ರೈ ಮೇಲೆ ಬಿದ್ದಿದೆ. ಅಕ್ಟೋಬರ್ 6ನೇ ತಾರೀಕು ಬೆಳ್ಳಂಬೆಳಗ್ಗೆ 6 ಗಂಟೆ ಸುಮಾರಿಗೆ ಬಿಡದಿ ಹಾಗೂ ಸದಾಶಿವನಗರದ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಬಿಡದಿಯಲ್ಲಿರೋ ದಿವಂಗತ ಮುತ್ತಪ್ಪರೈ ನಿವಾಸಕ್ಕೆ ಒಟ್ಟು 7 ಕಾರುಗಳಲ್ಲಿ ಸಿಸಿಬಿ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ರು. ಎಸಿಪಿ ವೇಣುಗೋಪಾಲ್ ನೇತೃತ್ವದಲ್ಲಿ 2 ಸ್ಥಳಗಳ ಮೇಲೆ ಏಕಕಾಲಕ್ಕೆ ರೇಡ್ ನಡೆದಿದೆ. ಹಲವು ಗಂಟೆಗಳ ಕಾಲ ರಿಕ್ಕಿ ಮನೆಯ ಶೋಧ ಕಾರ್ಯ ನಡೆಸಿದ್ರು. ರಿಕ್ಕಿ ರೈ ಕೊಠಡಿಯನ್ನ ಕೂಡ ಅಧಿಕಾರಿಗಳು ಜಾಲಾಡಿದ್ದಾರೆ. ಸದಾಶಿವನಗರದ ರಾಜ್ ಮಹಲ್ ಅಪಾರ್ಟ್ಮೆಂಟ್ ಫ್ಲಾಟ್ ನಲ್ಲಿ ಪರಿಶೀಲನೆ ನಡೆಸಿದ್ರು.
ಹಾಗೆ ರಿಕ್ಕಿ ರೈಗೆ ಸೇರಿದ ರೇಂಜ್ ರೋವರ್ ಕಾರನ್ನ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಮಾಜಿ ಡಾನ್ ಪುತ್ರನ ಮನೆ ಮೇಲೆ ದಾಳಿ ಮಾಡಿದ್ಯಾಕೆ ಗೊತ್ತಾ? ಮುತ್ತಪ್ಪ ರೈ ಮಗನಿಗೆ ಉರುಳಾಗುತ್ತಾ ಆದಿತ್ಯ ಆಳ್ವ ಸ್ನೇಹ. ವೀಕ್ಷಕರೇ, ನಾವು ಆಗ್ಲೇ ಹೇಳಿದಂತೆ ಈ ನಶಾ ಜಾಲ ನಾವು ನೀವು ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಇದನ್ನ ಅಗೆದಷ್ಟು ಬಗೆದಷ್ಟು ಇದರ ಆಳ ಅಗಲ ಹೆಚ್ಚಾಗ್ತಾನೆ ಇದೆ. ಸಿಸಿಬಿ ಅಧಿಕಾರಿಗಳು ಯಾವುದೇ ಕಾರಣ ಇಲ್ಲದೆ, ಪೂರ್ವಾಪರ ಇಲ್ಲದೆ ಯಾರ ಮನೆ ಮೇಲೂ ದಾಳಿ ಮಾಡಲ್ಲ. ಈಗ ಮುತ್ತಪ್ಪ ರೈ ಮಗನ ಮನೆ ಮೇಲೆ ಸಿಸಿಬಿ ದಾಳಿ ಮಾಡೋದಕ್ಕೂ ಒಂದು ಬಲವಾದ ಕಾರಣವಿದೆ. ಸ್ಯಾಂಡಲ್ವುಡ್ನ ಡ್ರಗ್ ಸಾಮ್ರಾಜ್ಯದಲ್ಲಿ ಮಾಜಿ ಸಚಿವ ಜೀವರಾಜ್ ಆಳ್ವ ಪುತ್ರ ಆದಿತ್ಯ ಆಳ್ವ ಹೆಸರು ಕೂಡ ಕೇಳಿ ಬಂದಿತ್ತು. ಆದ್ರೆ ಯಾವಾಗ ಮಾದಕ ಲೋಕದಲ್ಲಿ ಆದಿತ್ಯ ಆಳ್ವ ಹೆಸರು ಕೇಳಿ ಬಂತೋ ಅವತ್ತಿನಿಂದ ಆದಿತ್ಯ ಆಳ್ವ ತಲೆ ಮರೆಸಿಕೊಂಡಿದ್ದಾನೆ. ಸಿಸಿಬಿ ಅಧಿಕಾರಿಗಳು ಎಷ್ಟೇ ಜಾಲಾಡಿದ್ರೂ ಆತ ಅವರ ಕೈಗೆ ಸಿಗ್ತಾನೆ ಇಲ್ಲ. ಹಾಗಿದ್ರೆ ಆದಿತ್ಯ ಆಳ್ವನ ಚೇಸ್ ಮಾಡೋದು ಬಿಟ್ಟು ರಿಕ್ಕಿ ರೈ ಹಿಂದೆ ಸಿಸಿಬಿ ಯಾಕೆ ಬಿದ್ದಿದೆ ಅಂತ ಯೋಚಿಸ್ತಿದ್ದೀರಾ? ಇಲ್ಲೇ ಇರೋದು ನೋಡಿ ಟ್ವೇಸ್ಟ್. ಒಂದಾನೊಂದು ಕಾಲದಲ್ಲಿ ಭೂಗತ ಲೋಕದ ಡಾನ್ ಆಗಿದ್ದ ಮುತ್ತಪ್ಪ ರೈ ಹಾಗೂ ಜೀವರಾಜ್ ಆಳ್ವ ಉತ್ತಮ ಸ್ನೇಹಿತರಾಗಿದ್ರು. ಈಗ ಅವರ ಮಕ್ಕಳು ಆದಿತ್ಯ ಆಳ್ವ ಹಾಗೂ ರಿಕ್ಕಿ ರೈ ಉತ್ತಮ ಸ್ನೇಹಿತರು. ಆದಿತ್ಯ ಆಳ್ವ ರಿಕ್ಕಿ ರೈ ಜೊತೆ ಹೆಚ್ಚು ಒಡನಾಟ ಹೊಂದಿದ್ದ. ಡ್ರಗ್ ಜಾಲದಲ್ಲಿ ಆದಿತ್ಯ ಆಳ್ವ ಹೆಸರು ಕೇಳಿ ಬಂದಿರೋ ಕಾರಣಕ್ಕಾಗಿಯೇ ಆತನ ಸ್ನೇಹಿತ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮನೆ ಮೇಲೆ ಸಿಸಿಬಿ ರೇಡ್ ಮಾಡಿದೆ. ಆದಿತ್ಯ ಆಳ್ವ ಎಸ್ಕೇಪ್, ರಿಕ್ಕಿ ರೈ ಹೆಲ್ಪ್. ಆದಿತ್ಯ ಆಳ್ವ ರೆಸಾರ್ಟ್ಗಳಲ್ಲಿ ನಡೆಸುತ್ತಿದ್ದ ಪಾರ್ಟಿಗಳಲ್ಲಿ ಡಾನ್ ಮುತ್ತಪ್ಪ ರೈ ಪುತ್ರ ಕೂಡ ಭಾಗವಹಿಸುತ್ತಿದ್ದ. ಇಷ್ಟೇ ಅಲ್ಲ, ಡ್ರಗ್ ಜಾಲದಲ್ಲಿ ಆದಿತ್ಯ ಆಳ್ವ ಹೆಸರು ಕೇಳಿ ಬಂದಾಗ ಆತ ಬೆಂಗಳೂರಿನಿಂದ ಎಸ್ಕೇಪ್ ಆಗಿದ್ದ. ಆದಿತ್ಯ ಬೆಂಗಳೂರಿನಿಂದ ಜೂಟ್ ಆಗೋದಕ್ಕೆ ರಿಕ್ಕಿ ರೈ ಸಹಾಯ ಮಾಡಿದ್ದ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ. ಈ ಹಿನ್ನೆಲೆಯಲ್ಲಿ ಮುತ್ತಪ್ಪ ರೈ ಪುತ್ರನ ಮನೆ ಮೇಲೆ ದಾಳಿ ಮಾಡಲಾಗಿದೆ. ರೇಡ್ ಟೈಮ್ನಲ್ಲಿ ಸಿಸಿಬಿ ಅಧಿಕಾರಿಗಳು ರಿಕ್ಕಿ ರೈಗೆ ಸಖತ್ತಾಗಿ ಡ್ರಿಲ್ ಮಾಡಿದ್ರು. ಆದಿತ್ಯ ಆಳ್ವ ಸಂಪರ್ಕದ ಬಗ್ಗೆ ಅಧಿಕಾರಿಗಳು ರಿಕ್ಕಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಆದರೆ ಮುತ್ತಪ್ಪ ರೈ ಪುತ್ರ ಆದಿತ್ಯ ಆಳ್ವ ಬಗ್ಗೆ ಗೊತ್ತೇ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾನೆ. ಇಷ್ಟೇ ಅಲ್ಲ, ಈ ಹಿಂದೆ ಎನ್ಸಿಬಿ ನೋಟಿಸ್ ನೀಡಿದ್ದ ಯಶಸ್ ಜೊತೆಗೂ ಮಾಜಿ ಡಾನ್ ಮಗ ರಿಕ್ಕಿ ರೈ ಸಂಪರ್ಕ ಹೊಂದಿರೋ ಬಗ್ಗೆಯೂ ಅಧಿಕಾರಿಗಳಿಗೆ ಮಾಹಿತಿ ಇದೆ. ಹಾಗೆ ರಾಮನಗರದ ಬಿಡದಿ ನಿವಾಸಕ್ಕೂ ಆತನನ್ನ ಕರೆದುಕೊಂಡು ಹೋಗಿ ಅಲ್ಲಿಯೂ ಕೂಡ ಅಧಿಕಾರಿಗಳು ಜಾಲಾಡಿದ್ರು. ಆದಿತ್ಯ ಆಳ್ವ ಸ್ನೇಹಿತ, ಅವನ ಪಾರ್ಟಿಗಳಲ್ಲಿ ರಿಕ್ಕಿ ರೈ ಭಾಗಿಯಾಗ್ತಿದ್ದ ಅನ್ನೋ ಒಂದೇ ಕಾರಣಕ್ಕೆ ಸಿಸಿಬಿ ರಿಕ್ಕಿ ಮನೆ ಮೇಲೆ ದಾಳಿ ಮಾಡಿಲ್ಲ. ನಾವು ಆಗ್ಲೇ ಹೇಳಿದಂತೆ ಸಿಸಿಬಿಗೆ ಅನುಮಾನ ಇದ್ರೆ ಮಾತ್ರ ದಾಳಿ ಮಾಡುತ್ತೆ, ಅಥವಾ ಆ ವ್ಯಕ್ತಿಯ ವಿರುದ್ಧ ಯಾರಾದರೂ ಸಾಕ್ಷಿ ಹೇಳಿದ್ರೆ ಮಾತ್ರ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಮುತ್ತಪ್ಪ ರೈ ಪುತ್ರನ ವಿಚಾರದಲ್ಲೂ ಕೂಡ ಇದೇ ಆಗಿರೋದು. ಆ ಒಬ್ಬ ಡ್ರಗ್ ಪೆಡ್ಲರ್ ಬಿಚ್ಚಿಟ್ಟ ಆ ಸ್ಫೋಟಕ ಮಾಹಿತಿಯೇ ಈಗ ರಿಕ್ಕಿಗೆ ಸಂಕಷ್ಟ ತಂದೊಡ್ಡಿದೆ ಅಂತ ಹೇಳಲಾಗ್ತಿದೆ. ರಿಕ್ಕಿಗೆ ಉರುಳಾಗುತ್ತಾ ಡ್ರಗ್ ಪೆಡ್ಲರ್ ಬಿಚ್ಚಿಟ್ಟ ರಹಸ್ಯ. ಡ್ರಗ್ ಜಾಲಕ್ಕೂ ಮುತ್ತಪ್ಪ ರೈ ಮಗನಿಗೂ ಲಿಂಕ್ ಇದೆಯಾ? ಕೆಲವು ಡ್ರಗ್ ಪೆಡ್ಲರ್ಗಳು ರಿಕ್ಕಿ ರೈ ಜೊತೆ ಸಂಪರ್ಕ ಹೊಂದಿರೋ ಶಂಕೆ ಹಿನ್ನೆಲೆ ಹಾಗೂ ಡ್ರಗ್ ಪೆಡ್ಲರ್ಗಳು ಬಿಚ್ಚಿಟ್ಟ ರಹಸ್ಯದ ಮೇಲೆಯೇ ಆತನ ಮನೆ ಮೇಲೆ ಸಿಸಿಬಿ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಿದೆ. ಇಷ್ಟೇ ಅಲ್ಲ, ಡ್ರಗ್ಸ್ ಪ್ರಕರಣದ ಆರೋಪಿಗಳಿಗೆ ಶೆಲ್ಟರ್ ಕೊಟ್ಟ ಮಾಹಿತಿ ಹಿನ್ನೆಲೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ರಿಕ್ಕಿ ರೈ ಭಾಗಿಯಾಗಿರುವ ಬಗ್ಗೆ ಗುಮಾನಿ ಇದೆ. ಹಾಗಾಗಿ ಈ ಬಗ್ಗೆ ಪರಿಶೀಲನೆ ನಡೆದಿದೆ. ಶೋಧ ಕಾರ್ಯದ ಟೈಮ್ನಲ್ಲಿ ಕೆಲ ವಸ್ತುಗಳು ಸಿಕ್ಕಿವೆ. ಸರ್ಚ್ ವಾರೆಂಟ್ ಅನ್ನ ಪಡೆದೇ ರೈ ಪುತ್ರನ ಮನೆ ಮೇಲೆ ದಾಳಿ ಮಾಡಲಾಗಿದೆ ಅಂತ ಸಿಸಿಬಿ ಜಂಟಿ ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಕೆಲವು ಆರೋಪಿತರು ನಾಪತ್ತೆ ಆಗಿದ್ದು, ರಿಕ್ಕಿ ರೈ ಅಂತ ಒಬ್ಬ ವ್ಯಕ್ತಿ ಈ ನಾಪತ್ತೆ ಆಗಿರುವಂಥ ಆರೋಪಿಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಮತ್ತು ಶೆಲ್ಟರ್ ಕೊಡ್ತಾ ಇದ್ದಾನೆ ಅಂತ ನಮಗೆ ಮಾಹಿತಿ ಬಂದಿತ್ತು. ಅದಲ್ಲದೆ ಈ ಪ್ರಕರಣದಲ್ಲೂ ಕೂಡ ಅವನು ಭಾಗಿಯಾಗಿರ್ಬೋದು ಅಂತ ಏನು ನಮಗೆ ಮಾಹಿತಿ ಬಂದಿತ್ತು.
ಇದನ್ನು ಪರಿಶೀಲನೆ ಮಾಡೋಕ್ಕೆ ಮಾನ್ಯ ನ್ಯಾಯಾಲಯದಿಂದ ಈ ರಿಕ್ಕಿರಾಯ್ ಮನೆ ಸರ್ಚ್ ವಾರೆಂಟನ್ನು ಪಡೆದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದು ಮಹತ್ವವಾದಂಥ ವಸ್ತುಗಳು ದೊರೆತಿದೆ. ಸಿಸಿಬಿ ಲಿಸ್ಟ್ನಲ್ಲಿ ಇವರಷ್ಟೇ ಅಲ್ಲ, ಇನ್ನು ದೊಡ್ಡ ದೊಡ್ಡ ಕುಳಗಳ ಹೆಸರೇ ಇದೆ. ಅವರ ರಣಬೇಟೆಗೆ ಸಿಸಿಬಿ ನೀಲಿ ನಕ್ಷೆ ತಯಾರು ಮಾಡಿಕೊಂಡಿದೆ ಅಂತಾನೂ ಹೇಳಲಾಗ್ತಿದೆ. ಇನ್ನಷ್ಟು ಜನರಿಗೆ ಖೆಡ್ಡ ತೋಡೋಕೆ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಸಖತ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನೋ ಮಾತಿದೆ. ಈ ಬಗ್ಗೆ ಕೇಳಿದ್ರೆ ನೀವೇ ಒಮ್ಮೆ ಬೆಚ್ಚಿ ಬೀಳ್ತೀರಾ. ಡ್ರಗ್ ಲೋಕಕ್ಕೂ ಭೂಗತ ಜಗತ್ತಿಗೂ ಈಗಲ್ಲ, ಈ ಹಿಂದಿನಿಂದಲೂ ನಂಟಿದೆ. ಗಾಂಜಾ ಘಾಟಿಗೂ ಮಚ್ಚಿನ ಸಾಮ್ರಾಜ್ಯಕ್ಕೆ ಹಳೆ ರಿಸ್ತಾ ಇದೆ. ಇದೇ ಮತ್ತಿನ ಕಾಳಧನದಿಂದಲೇ ಅದೆಷ್ಟೋ ಜನ ಡಾನ್ಗಳು ಈ ಕತ್ತಲ ಸಾಮ್ರಾಜ್ಯವನ್ನ ಆಳ್ತಿದ್ರು. ರಂಗಿನ ಮತ್ತಿನ ದುನಿಯಾಕ್ಕೂ ಲಾಂಗು ಮಚ್ಚಿನ ದುನಿಯಾಕ್ಕೂ ತುಂಬಾ ಹಿಂದಿನ ಕಾಲದಿಂದಲೂ ನಂಟಿದೆ. ಭೂಗತ ಲೋಕವನ್ನ ಆಳಿದ್ದ ಗ್ಯಾಂಗ್ಸ್ಟರ್ಗಳು ಇದೇ ಮಾದಕ ಮಾಫಿಯಾಗೂ ಡಾನ್ಗಳಾಗಿದ್ರು. ದಾವೂದ್ನ ಬೇನಾಮಿ ಡಿ ಕಂಪನಿ, ಆಯಿಲ್ ಕುಮಾರನ ಸಾಮ್ರಾಜ್ಯ ಹೇಗೆ ಡ್ರಗ್ಸ್ ಲೋಕದಲ್ಲೂ ದುಡ್ಡು ಮಾಡಿದ್ವು ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಕತ್ತಲ ಲೋಕಕ್ಕೂ ನಶಾ ಪ್ರಪಂಚಕ್ಕೂ ತುಂಬಾ ಹಳೆಯ ಲಿಂಕ್ ಇದೆ. 80-90ರ ದಶಕದಲ್ಲಿ ರಕ್ತದ ಹೊಳೆ ಹರಿಸೋ ನಟೋರಿಯಸ್ ಕಿಲ್ಲರ್ಗಳು ಡ್ರಗ್ಸ್ನ ದಾಸರಾಗಿದ್ರು. ಅಷ್ಟೇ ಅಲ್ಲ, ಇದೇ ಮಾಫಿಯಾದ ಮೂಲಕವೇ ಕೋಟಿ ಕೋಟಿ ಹಣ ಗಳಿಸ್ತಾ ಇದ್ರು. ಪೇಸ್ಟ್ರಿ ಪಾರ್ಟಿಗಳಲ್ಲಿ ಭಾಗವಹಿಸುತ್ತಿದ್ರ ರೌಡಿಗಳು. ಡ್ರಗ್ ಪೆಡ್ಲರ್ಗಳಿಗೂ ಪುಡಿ ರೌಡಿಗಳಿಗೂ ಇದೆಯಾ ಲಿಂಕ್? ಕೇವಲ ಮಚ್ಚು ಲಾಂಗು ಬೀಸೋದ್ರಲ್ಲಿ ಮಾತ್ರವಲ್ಲ, ರಂಗು ರಂಗಿನ ಪಾರ್ಟಿಗಳಲ್ಲೂ ಕೂಡ ರೌಡಿ ಶೀಟರ್ಗಳು ಭಾಗವಹಿಸುತ್ತಿದ್ರು. ನಟಿ ಸಂಜನಾ ಮತ್ತು ರಾಹುಲ್ ನಡೆಸುತ್ತಿದ್ದ ಪಾರ್ಟಿಗಳಲ್ಲಿ ರೌಡಿಗಳು ಕೂಡ ಬರ್ತಿದ್ರಂತೆ. ಪಂಚತಾರ ಹೋಟೆಲ್ಗಳು ಹಾಗೂ ರೆಸಾರ್ಟ್ಗಳಲ್ಲಿ ನಡೀತಿದ್ದ ಪಾರ್ಟಿಗಳಲ್ಲಿ ಇವರು ಕೂಡ ಭಾಗಿಯಾಗ್ತಿದ್ರು. ಡ್ರಗ್ ಪೆಡ್ಲರ್ಗಳು ಯಾವ ರೀತಿ ಸಿನಿಮಾ ನಟ ನಟಿಯರು ರಾಜಕಾರಣಿಗಳ ಜೊತೆ ಲಿಂಕ್ ಇಟ್ಕೊಂಡಿದ್ರು, ಅದೇ ರೀತಿ ತಮ್ಮ ಸೇಫರ್ ಸೈಡ್ಗೆ ನಟೋರಿಯಸ್ ರೌಡಿಗಳ ಜೊತೆ ಲಿಂಕ್ ಇಟ್ಕೊಳ್ತಿದ್ರು. ಹಾಗಾಗಿ ಇವರನ್ನ ಆಗಾಗ ಪಾರ್ಟಿಗಳಿಗೆ ಇನ್ವೈಟ್ ಮಾಡ್ತಿರ್ತಾರೆ ಅಂತಾನೆ ಹೇಳಲಾಗುತ್ತೆ. ಇನ್ನು ಡ್ರಗ್ಗಿಸಮ್ಗೂ ರೌಡಿಸಮ್ಗೂ ತುಂಬಾ ಹಳೆಯ ನಂಟಿದೆ. ಅದನ್ನ ಕೇಳಿಸ್ಕೊಂಡ್ರೆ ನೀವು ಒಮ್ಮೆ ದಂಗಾಗ್ತೀರಾ. ಆಯಿಲ್ ಕುಮಾರನಿಗಿತ್ತು ಗಾಂಜಾ ಲಿಂಕ್. ಆಯಿಲ್ ಕುಮಾರ್ ಅಲಿಯಾಸ್ ಬೂಟ್ ಹೌಸ್ ಕುಮಾರ್ ಈಗಿನ ರೌಡಿ ಜಗತ್ತಿಗೆ ರಿಯಲ್ ಎಸ್ಟೇಟ್ ಯಾವ ರೀತಿ ಹಣದ ಮೂಲ ಆಗಿದೆಯೋ, 80-90ರ ದಶಕದಲ್ಲಿ ಆಯಿಲ್ ದಂಧೆ ರೌಡಿ ಜಗತ್ತಿನ ಹಣದ ಮೂಲ ಆಗಿತ್ತು. ಈ ಆಯಿಲ್ ಮಾಫಿಯಾದ ನಿಯಂತ್ರಣ ಇದ್ದಿದ್ದೇ ಈ ಆಯಿಲ್ ಕುಮಾರ್ ಕೈನಲ್ಲಿ. ಇದು ಆಯಿಲ್ ಕುಮಾರ್ನ ಒಂದು ಮುಖ ಆದ್ರೆ, ಇನ್ನೊಂದು ಮುಖವೇ ಗಾಂಜಾ ಡೀಲಿಂಗ್. ಗಾಂಜಾ ವ್ಯವಹಾರದಲ್ಲಿ ಈತ ತುಂಬಾನೇ ಫೇಮಸ್ ಆಗಿದ್ದ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಒಂದಕ್ಕೆ ಆಯಿಲ್ ಕುಮಾರ್ ತನ್ನ ಚೇಲಾಗಳ ಮೂಲಕ ಗಾಂಜಾ ಸಪ್ಲೈ ಮಾಡ್ತಿದ್ದ ಅನ್ನೋ ಮಾತುಗಳಿವೆ. ಸದಾಶಿವನಗರ, ಇಂದಿರಾನಗರ ಹಾಗೂ ಎಲ್ಲೆಲ್ಲಿ ಇವನು ಆಯಿಲ್ ಮಾಫಿಯಾ ಮಾಡ್ತಿದ್ನೋ ಅಲ್ಲಲ್ಲಿ ಡ್ರಗ್ಸ್, ಸ್ಪೆಷಲಿ ಗಾಂಜಾ ಸಪ್ಲೈ ಮಾಡ್ತಿದ್ದ ಅನ್ನೋ ಆರೋಪಗಳು ಈತನ ಮೇಲಿತ್ತು. ಇಷ್ಟೇ ಅಲ್ಲ, ತನ್ನ ಜೊತೆ ಕೆಲಸ ಮಾಡ್ತಿದ್ದ ಹುಡುಗರಿಗೂ ಕೂಡ ಗಾಂಜಾ ಚಟ ಹತ್ತಿಸ್ತಿದ್ದ ಆಯಿಲ್ ಕುಮಾರ್ ಎಂಬ ಮಾತಿದೆ. ಕೊತ್ವಾಲ್ ಜಯರಾಜ್ಗೂ ಇತ್ತು ಮಾದಕ ಲೋಕದ ನಂಟು. ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ 1980ರ ದಶಕದಲ್ಲಿ ಕೊಲೆ ಪ್ರಕರಣಗಳು, ಸರಗಳ್ಳತನ, ದರೋಡೆ, ರೇಪ್ ಈ ರೀತಿ ಕೃತ್ಯಕ್ಕೆಲ್ಲ ಗಾಂಜಾವೇ ಮದ್ದು. ಗಾಂಜಾ ಸೇವಿಸಿಯೇ ಪುಡಿ ರೌಡಿಗಳು ಈ ಎಲ್ಲಾ ಕೆಲಸವನ್ನ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಬೆಂಗಳೂರಿನ ಆಗಿನ ಭೂಗತ ಲೋಕವನ್ನ ಅಕ್ಷರಶಃ ಆಳಿದ್ದ ಕೊತ್ವಾಲ್ ರಾಮಚಂದ್ರ, ಎಂಪಿ ಜಯರಾಜ್ಗೂ ಕೂಡ ನಶಾ ಸಾಮ್ರಾಜ್ಯದ ನಂಟಿತ್ತು. ಇದೇ ಮತ್ತಿನ ಲೋಕದ ಡೀಲಿಂಗ್ಗಳಿಂದಲೂ ಕೂಡ ಹಣ ಸಂಪಾದಿಸ್ತಿದ್ರು. ಹಾಗೆ ಬೆತ್ತನಗೆರೆ ಸೀನಾ, ಶ್ರೀರಾಂಪುರ ಕಿಟ್ಟಿ ಇವರು ಕೂಡ ತಮ್ಮ ಬೆರಳ ತುದಿಯಲ್ಲೇ ಡ್ರಗ್ ಲೋಕವನ್ನ ಆಳಿದ್ರು ಅನ್ನೋ ಮಾತುಗಳು ಇವೆ. ಬೆಕ್ಕಿನ ಕಣ್ಣು ರಾಜೇಂದ್ರ ಇವರೆಲ್ಲರ ಹೆಸರು ಕೂಡ ಮಾದಕ ದುನಿಯಾದೊಂದಿಗೆ ತಳುಕು ಹಾಕೊಂಡಿದೆ. ಮಾದಕ ವಸ್ತುಗಳ ಸಾಗಾಣೆದಾರ ದಾವೂದ್ ಇಬ್ರಾಹಿಂ. ಡಿ ಕಂಪನಿಯಿಂದ 18 ಟನ್ ಡ್ರಗ್ಸ್ ವಶ. ಅಂಡರ್ವರ್ಲ್ಡ್
ಟ್ರೈಬಲ್ ಡಾನ್ ಒಂದಾನೊಂದು ಕಾಲದಲ್ಲಿ ಇಡೀ ಭೂಗತ ಲೋಕವನ್ನೇ ಆಳಿದ್ದ ದಾವೂದ್ ಇಬ್ರಾಹಿಂಗೂ ಕೂಡ ಮತ್ತಿನ ಸಾಮ್ರಾಜ್ಯದ ನಂಟಿತು. ದಾವೂದ್ ಡಿ ಕಂಪನಿ ಹೆಸರಿನಲ್ಲಿ ಹಲವು ಬೇನಾಮಿ ವ್ಯವಹಾರಗಳನ್ನ ಮಾಡ್ತಿದ್ದ. ಹವಾಲಾ ಹಣ ಟ್ರಾನ್ಸ್ಫರ್, ಕಾಂಟ್ರಾಕ್ಟ್ ಕಿಲ್ಲಿಂಗ್ ಎಲ್ಲವನ್ನ ಇದೇ ಡಿ ಕಂಪನಿ ಮೂಲಕವೇ ಮಾಡಲಾಗ್ತಿತ್ತು. ಡ್ರಗ್ಸ್ ಸಪ್ಲೈ ಹಣದಿಂದ ಈ ಕಂಪನಿ ನಡೆಸಲಾಗ್ತಿತ್ತು. ಡಿ ಕಂಪನಿ ಬೇನಾಮಿ ಅನ್ನೋದು ಅಧಿಕಾರಿಗಳಿಗೂ ಗೊತ್ತಿರೋ ವಿಚಾರವೇ. ಆದರೆ ಕಳೆದ ಜೂನ್ ತಿಂಗಳಿನಲ್ಲಿ ಇದರ ಮತ್ತಿನ ಮಾಫಿಯಾದ ಮುಖವಾಡವೂ ಕಳಚಿ ಬಿದ್ದಿದೆ. ಯುಎನ್ ಏಜೆನ್ಸಿ ಡಿ ಕಂಪನಿಯಿಂದ ಬರೋಬ್ಬರಿ 18 ಟನ್ ಡ್ರಗ್ಸ್ ವಶಕ್ಕೆ ಪಡೆದುಕೊಂಡಿದೆ. ಯುನೈಟೆಡ್ ನೇಷನ್ ಹಾಗೂ ಇಂಟರ್ಪೋಲ್ ದಾವೂದ್ ಇಬ್ರಾಹಿಂನನ್ನ ಏಷ್ಯಾದ ಅತಿದೊಡ್ಡ ಮಾದಕ ವಸ್ತು ಕಳ್ಳ ಸಾಗಾಣಿದಾರ ಎಂದೇ ಪಟ್ಟ ಕಟ್ಟಿದೆ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಹೊಂದಿದೆ. ಡ್ರಗ್ಸ್ ಮಾಫಿಯಾದಿಂದ ಹಣ ಪಡೆಯುತ್ತಿದ್ದ ಈ ಹಣವನ್ನ ಹಲವು ಬಾಲಿವುಡ್ ಸಿನಿಮಾಗಳಿಗೂ ಕೂಡ ದಾವೂದ್ ಬಂಡವಾಳ ಹೂಡುತ್ತಿದ್ದ ಅನ್ನೋ ಮಾತುಗಳು ಕೂಡ ಇವೆ. ಹೀಗೆ ಇವೆಲ್ಲ ನೋಡ್ತಾ ಹೋದ್ರೆ ಮಾದಕ ಲೋಕದ ಅಡ್ಡ ಅಳತೆಗೆ ಸಿಗದಷ್ಟು ದೊಡ್ಡದಾಗಿರೋದಂತೂ ಸತ್ಯ. ಡ್ರಗ್ಸ್ ಜಾಡು ಹಿಡಿದು ಹೊರಟಿರೋ ಸಿಸಿಬಿ ಪಕ್ಕಾ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ತನಿಖೆ ನಡೆಸ್ತಾ ಇದೆ. ಈಗ ಬಿದ್ದಿರೋ ಕುಳಗಳೆಲ್ಲ ದೊಡ್ಡ ದೊಡ್ಡ ತಿಮಿಂಗಲಗಳಿಗೆ ಬಲೆ ಬೀಸೋಕೆ ಸಜ್ಜಾಗಿದೆ ಸಿಸಿಬಿ. ಹಾಗಿದ್ರೆ ಸಿಸಿಬಿ ಲಿಸ್ಟ್ ನಲ್ಲಿರೋ ಆ ದೊಡ್ಡ ದೊಡ್ಡವರು ಯಾರು? ಆ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಸಿಸಿಬಿ ಅಧಿಕಾರಿಗಳು ಮಾದಕ ದುನಿಯಾದ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಯಾರನ್ನೇ ಸಿಕ್ಕಿದ್ರೂ ಅವರನ್ನ ಸಖತ್ತಾಗಿ ಡ್ರಿಲ್ ಮಾಡ್ತಿದ್ದಾರೆ. ಈಗ ಸಿಸಿಬಿ ಅಧಿಕಾರಿಗಳು ಡ್ರಗ್ ಮಾಫಿಯಾದ ಕಿಂಗ್ ಪಿನ್ಗಳ ಹುಡುಕಾಟದಲ್ಲಿದ್ದಾರೆ. ದೊಡ್ಡ ಬೇಟೆಗಾಗಿ ಸಜ್ಜಾಗಿದ್ದಾರೆ. ಮಾದಕ ಲೋಕದ ಜಾಲಕ್ಕೆ ಸಂಬಂಧಿಸಿದಂತೆ ತನಿಖಾ ಸಂಸ್ಥೆಗಳು ಹಲವು ಆಯಾಮಗಳಲ್ಲಿ ತನಿಖೆ ಮಾಡ್ತಿವೆ. ಅದಕ್ಕೆ ಸಂಬಂಧಿಸಿದಂತೆ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಎನ್ಸಿಬಿ ಅಧಿಕಾರಿಗಳು ಡ್ರಗ್ ಪೆಡ್ಲರ್ ಅನೂಪ್ನನ್ನ ಬಂಧಿಸಿದ್ರು. ಈ ವೇಳೆ ಅನೂಪ್ ವಿಚಾರಣೆ ನಡೆಸಿದಾಗ ಕೇರಳದ ಬಿನೀಶ್ ಕೋಡಿಯೇರ್ ತನಗೆ ಹಣದ ಸಹಾಯ ಮಾಡಿದ್ದ ಅನ್ನೋದನ್ನ ಬಾಯ್ಬಿಟ್ಟಿದ್ದ. ಕಮ್ಮನಹಳ್ಳಿ ರೆಸ್ಟೋರೆಂಟ್ ತೆರೆಯಲು 50 ಲಕ್ಷ ಕೊಟ್ಟಿರೋದಾಗಿ ಹೇಳಿದ. ಈ ಸಂಬಂಧ ಬೆಂಗಳೂರಿನ ಇಡಿ ಬಿನೀಶ್ ಕೋಡಿಯೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿತು. ಈ ಹಿನ್ನೆಲೆಯಲ್ಲಿ ಅಕ್ಟೋಬರ್ 6ನೇ ತಾರೀಕು ಬಿನೀಶ್ ವಿಚಾರಣೆಗೆ ಹಾಜರಾಗಿದ್ರು. ಅಧಿಕಾರಿಗಳು ಬಿನೀಶ್ ಮೊಬೈಲ್ ಕಾಲ್ ಲಿಸ್ಟ್ ಹಿಡಿದುಕೊಂಡು ಆತನನ್ನ ವಿಚಾರಣೆ ಮಾಡಿದ್ರು. ಡ್ರಗ್ ಪೆಡ್ಲರ್ ಅನೂಪ್ ಜೊತೆಗಿನ ಸಂಬಂಧ ಹಾಗೂ ಹಣದ ವರ್ಗಾವಣೆ ಕುರಿತು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಒಬ್ಬ ಡ್ರಗ್ ಪೆಡ್ಲರ್ ಜೊತೆ ನಿಮಗೆ ಯಾವ ರೀತಿ ಸಂಬಂಧ ಅಂತ ಡ್ರಿಲ್ ಮಾಡಿದ್ರು. ಇನ್ನು ಬಿನೀಶ್ ಕೇರಳದ ಮಾಜಿ ಗೃಹ ಸಚಿವ ಕೊಡಯೇರಿ ಬಾಲಕೃಷ್ಣನ್ ಅವರ ಪುತ್ರ ಆಗಿರೋದ್ರಿಂದ ಈ ಪ್ರಕರಣ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಅಧಿಕಾರಿಗಳ ಮೇಲೆ ರಾಜಕೀಯ ಒತ್ತಡ ಬರುವ ಸಾಧ್ಯತೆಯೂ ಇದೆ ಅಂತ ಹೇಳಲಾಗುತ್ತೆ. ಮಾದಕ ಲೋಕ ನಮ್ಮ ಊಹೆಗೂ ನಿಲುಕದ ರೀತಿಯಲ್ಲಿ ಆಳವಾಗಿ ಬೆಳೆದುಕೊಂಡಿದೆ. ದಿನಕ್ಕೊಬ್ಬರ ಹೆಸರು ಹೊರಗೆ ಬರ್ತಿದೆ. ಸಿಸಿಬಿ ಸಿಕ್ಕವರನ್ನೆಲ್ಲ ಜನ್ಮ ಜಾಲಾಡ್ತಿದ್ದು ಅವರಿಂದ ಸತ್ಯವನ್ನ ಬಾಯ್ಬಿಡಿಸುತ್ತಿದ್ದಾರೆ. ಡ್ರಗ್ ಜಾಲದ ಒಂದೊಂದೇ ಪುಟಗಳನ್ನ ತೆರೆಯುತ್ತಾ ಹೋದ ಹಾಗೆ ಹೊಸ ಹೆಸರುಗಳು, ಹೊಸ ತಿರುವುಗಳು ಎದುರಾಗ್ತಾ ಇವೆ. ಇಲ್ಲಿವರೆಗೂ ಡ್ರಗ್ಸ್ ಸುಳಿಯಲ್ಲಿ ಕೆಲವು ಅಚ್ಚರಿಯ ಹೆಸರುಗಳು ಬಯಲಾಗಿವೆ. ಸಿಸಿಬಿ ಈ ಮಾಫಿಯಾ ಬಗ್ಗೆ ಹಲವು ಆಂಗಲ್ಗಳಲ್ಲಿ ತನಿಖೆ ಮಾಡ್ತಿದೆ. ತನಿಖೆಯ ಜಾಡು ಹಿಡಿದ ಅಧಿಕಾರಿಗಳು ಪಿನ್ ಟು ಪಿನ್ ಡೀಟೇಲ್ಸ್ ಕಲೆ ಹಾಕ್ತಿದ್ದಾರೆ. ರಣಬೇಟೆಯಾಡಲು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿಸಿಬಿ ಲಿಸ್ಟ್ ನಲ್ಲಿ ದೊಡ್ಡವರ ಹೆಸರೇ ಇದೆ ಅಂತ ಹೇಳಲಾಗ್ತಿದೆ. ಅದು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಗಳೇ ಆಗಿರಬಹುದು, ರಾಜಕಾರಣಿಗಳ ಮಕ್ಕಳೇ ಆಗಿರಬಹುದು, ದೊಡ್ಡ ನಿರ್ಮಾಪಕರ ಮಕ್ಕಳೇ ಇರಬಹುದು. ಸಿಸಿಬಿ ಮೇಲೆ ಯಾವುದೇ ರಾಜಕೀಯ ಒತ್ತಡ ಬೀಳದೆ ಇದ್ರೆ ಈ ಜಾಲದಲ್ಲಿ ದೊಡ್ಡ ತಿಮಿಂಗಳಗಳ ಹೆಸರು, ಕಿಂಗ್ ಪಿನ್ಗಳ ಹೆಸರು ಹೊರಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಡ್ರಗ್ ಮಾಫಿಯಾ ರೆಂಬೆ ಕೊಂಬೆಗಳೆಲ್ಲ ಆಗಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಈ ನಶಾ ಜಾಲವನ್ನ ಬುಡ ಸಮೇತ ಕಿತ್ ಹಾಕಬೇಕು ಅಂತ ಸಿಸಿಬಿ ಪಣ ತೊಟ್ಟಿದೆ. ಇದುವೇ ಈ ಹೊತ್ತಿನ ಫೋಕಸ್ 18. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.